ಆನ್ಲೈನ್ ಫ್ರಾಡ್ಸ್ಗಳು ನಡೆದಾಗ ಯಾವೆಲ್ಲ ಸೆಕ್ಷನ್ಗಳಲ್ಲಿ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು ಅನ್ನೋದನ್ನು ನೋಡೋದಕ್ಕೂ ಮುಂಚೆ ಆನ್ಲೈನ್ ಫ್ರಾಡ್ಸ್ಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೆಜಾರಿಟಿ ಆಫ್ ದ ಫ್ರಾಡ್ಸ್ಟರ್ಸ್ ಇವತ್ತು ಏನು ಆನ್ಲೈನ್ ಸ್ಕ್ಯಾಮ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಇವರು ಈ ಕಾಮರ್ಸ್ ಪೇಮೆಂಟ್ ಮೆಥಡ್ ಏನಿದೆ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಇವತ್ತು ಫ್ರಾಡ್ಸ್ಗಳನ್ನು ನಡೆಸ್ತಾ ಇರ್ತಾರೆ. ಥಿಂಕ್ ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಒಂದು ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗಿರ್ತೀರ, ಅಲ್ಲಿ ಏನೋ ಒಂದು ಶಾಪಿಂಗನ್ನು ಮಾಡಿರ್ತೀರ, ಅಲ್ಲಿ ನೀವು ಕ್ರೆಡಿಟ್ ಕಾರ್ಡನ್ನು ಕೊಟ್ಟಿರ್ತೀರ ಸ್ವೈಪ್ ಮಾಡಲಿಕ್ಕೆ. ಆ ಎಂಪ್ಲಾಯಿ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡು ಸ್ವೈಪ್ ಮಾಡಲಿಕ್ಕೆ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡಿರ್ತಾನೆ. ನಿಮ್ಮ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡವನು ಒಂದು ನಿಮಿಷ ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಳಗಡೆ ನಿಮ್ಮ ಕಾರ್ಡನ್ನು ತೆಗೆದುಕೊಂಡು ಹೋಗ್ತಾನೆ. ಅವನೇನು ಮಾಡ್ತಾನೆ, ಆ ಕ್ರೆಡಿಟ್ ಕಾರ್ಡಿದ ಫೋಟೋವನ್ನು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಸೊ ನಿಮ್ಮ ಕ್ರೆಡಿಟ್ ಕಾರ್ಡ್ದು ಡೇಟಾ ಏನಿರುತ್ತೆ ಈಗ ಆ ಡೇಟಾ ಥೆಫ್ಟ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಅವ್ನು ಬರ್ತಾನೆ, ಸ್ವೈಪ್ ಮಾಡ್ತಾನೆ, ನಿಮ್ದು ಏನು ಪೇಮೆಂಟ್ ಇರುತ್ತೆ ಪೇಮೆಂಟ್ ಮಾಡಿ ಕಾರ್ಡ್ನ ನಿಮಗೆ ವಾಪಸ್ ಕೊಟ್ಟಿರ್ತಾನೆ. ಬಟ್ ನಿಮ್ಮ ಕಾರ್ಡ್ ಡೀಟೇಲ್ಸ್ ಆಲ್ರೆಡಿ ಅವನ ಹತ್ರ ಇರುತ್ತೆ. ಒಂದು ಬೇನಾಮಿ ಹೆಸರಲ್ಲಿ ಇ ಕಾಮರ್ಸ್ ವೆಬ್ಸೈಟ್ಗೆ ಇಮೇಲ್ ಐಡಿಯನ್ನು ಹಾಕಿ ಲಾಗಿನನ್ನು ಮಾಡ್ಕೊಳ್ತಾನೆ. ಈ ರೀತಿ ಲಾಗಿನನ್ನು ಮಾಡ್ಕೊಂಡಾದ ನಂತರದಲ್ಲಿ ಯಾವುದೋ ಒಂದು ಕಾಸ್ಟ್ಲಿಸ್ಟ್ ಐಟಮನ್ನು ಬುಕ್ ಮಾಡ್ತಾನೆ, ಆರ್ಡರ್ ಮಾಡಲಿಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಆರ್ಡರ್ನ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪೇಮೆಂಟ್ ಪೇಜ್ ಜನರೇಟ್ ಆಗುತ್ತೆ. ಆ ಪೇಮೆಂಟ್ ಪೇಜಲ್ಲಿ ಅವನು ನಿಮ್ಮ ಕಾರ್ಡ್ ಡೀಟೇಲ್ಸ್ ಅವನ ಹತ್ರ ಆಲ್ರೆಡಿ ಏನಿರುತ್ತೆ ಆ ಕಾರ್ಡ್ ಡೀಟೇಲ್ಸ್ಗಳನ್ನು ಅದರಲ್ಲಿ ಮೆನ್ಷನ್ ಮಾಡ್ತಾನೆ. ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, CVV, ಎಕ್ಸ್ಪೈರಿ ಡೇಟು ಇದೆಲ್ಲನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾನೆ. ಇದಾದಮೇಲೆ ಏನಾಗುತ್ತೆ, OTP ಹೋಗುತ್ತೆ. ಬಿಫೋರ್ ನೀವು ಅಲ್ಲಿ ಶಾಪಿಂಗ್ ಮಾಲ್ಗೆ ಏನಾಗೋಗಿರ್ತೀರ, ಅಲ್ಲಿ ನಿಮ್ಮ ಹತ್ರ ಏನೋ ಒಂದು ರೀಸನ್ ಹೇಳ್ಬಿಟ್ಟು ನಿಮ್ಮ ಫೋನ್ ನಂಬರ್ ಕೂಡ ತೆಗೆದುಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ನಿಮಗೇನೋ ಒಂದು ರಿವಾರ್ಡ್ ಪಾಯಿಂಟ್ಸ್ ಇದೆ, ಸೊ ಕ್ರೆಡಿಟ್ ಕಾರ್ಡ್ದು ಅಷ್ಟು ಪಾಯಿಂಟ್ಸ್ ಬರುತ್ತೆ, ಎಕ್ಸ್ಟ್ರಾ ಪಾಯಿಂಟ್ಸ್ ಬರುತ್ತೆ, ಏನೋ ಒಂದು ಹೇಳಿ ನಿಮ್ಮ ಹತ್ರ ನಂಬರನ್ನು ಕೂಡ ಇಸ್ಕೊಂಡಿರ್ತಾನೆ. ಸೊ ಆ ಮೊಬೈಲ್ ನಂಬರಿಗೆ ಆ ಪೇಮೆಂಟ್ ಪೇಜ್ದು ಎಕ್ಸಾಕ್ಟ್ ಲಿಂಕ್ ಏನಿರುತ್ತಲ್ಲ ಆ ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮಗೆ ಆ ನಂಬರಿಗೆ ನಾರ್ಮಲ್ ಮೆಸೇಜ್ ಮಾಡ್ತಾನೆ. ಅಲ್ಲಿ ಆ ನಂಬರಿಗೆ OTPನೂ ಬಂದಿರುತ್ತೆ, ಆ ಲಿಂಕ್ ಕೂಡ ಬಂದಿರುತ್ತೆ. ನೀವೇನು ಮಾಡ್ತೀರಾ, ಬೈ ಮಿಸ್ ಆಗಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಸಿಸ್ಟಮಲ್ಲಿ ಅಂದರೆ ನಿಮ್ಮ ಫೋನಲ್ಲಿ ಆಟೋಫಿಲ್ ಆಪ್ಷನನ್ನು ನೀವು ಆನ್ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಆ ಲಿಂಕು 5 ಮಿನಿಟ್ಸ್ವರೆಗೂ ಆ್ಯಕ್ಟಿವ್ ಇರುತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದಾದಮೇಲೆ ನೀವು ಆಟೋಫಿಲ್ ಆನ್ ಮಾಡ್ಕೊಂಡಿದ್ದರೆ ಇಮಿಡಿಯೇಟಾಗಿ ನಿಮ್ಮ ಫೋನಿಗೆ ಬಂದಿರುವಂಥ ಆ OTP ಮೆಸೇಜ್ ಏನಿರುತ್ತೆ ಅದು ಆ ಲಿಂಕ್ ರೀಡ್ ಮಾಡುತ್ತೆ. ರೀಡ್ ಮಾಡಿದ ತಕ್ಷಣದಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಆರ್ಡರ್ ಬುಕ್ ಆಗುತ್ತೆ. ನೀವು ಆ ಆರ್ಡರನ್ನು ಮಾಡಿರೋದಿಲ್ಲ, ಯಾವುದೋ ಒಂದು ಬೇನಾಮಿ ಇಮೇಲ್ ಐಡಿಯನ್ನು ಯೂಸ್ ಮಾಡಿಕೊಂಡು ಇ ಕಾಮರ್ಸ್ ವೆಬ್ಸೈಟಲ್ಲಿ ಆರ್ಡರನ್ನು ಮಾಡಿರ್ತಾನೆ. ಆ ಪ್ರಾಡಕ್ಟ್ ಯಾವುದೊಂದು ಬೇನಾಮಿ ತೆಗೆದುಕೊಳ್ತಾನೆ. ಈ ಜೆನ್ಯೂನ್ ಮೆಥಡನ್ನು ಯೂಸ್ ಮಾಡಿಕೊಂಡು ಇವರೇ ಒಂದು ಬೋಗಸ್ ಯಾವುದೋ ಒಂದು ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಲಿಂಕ್ಗಳನ್ನು ಜನರೇಟ್ ಮಾಡಿಕೊಂಡು ಆ ಪೇಮೆಂಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ದ ಸೇಮ್ ಮೆಥಡ್. ಈಗ ಕಮಿಂಗ್ ಟು ಪಾಯಿಂಟ್, ನಿಮಗೆ ಈ ರೀತಿಯಾಗಿ ಆನ್ಲೈನ್ ಸ್ಕ್ಯಾಮ್ ಆಗಿದೆ, ಫ್ರಾಡ್ಸ್ಟರ್ಸ್ಗಳು ನಿಮ್ಮ ಡೇಟಾ ಥೆಫ್ಟ್ ಮಾಡಿದ್ದಾರೆ, ಈ ರೀತಿಯಾಗಿ ಏನೋ ನಿಮಗೆ ಸ್ಟೋಲನ್ ಆಗಿದೆ ಅಂತ ಅನಿಸಿದಾಗ BNS ಸೆಕ್ಷನ್ 318, 318 ಮತ್ತು 336 ಅಡಿಯಲ್ಲಿ ನೀವು ಕಂಪ್ಲೇಂಟನ್ನು ಕೂಡ ಲಾಡ್ಜ್ ಮಾಡ್ಬೋದು. ಆನ್ಲೈನ್ ಮತ್ತು ಆಫ್ಲೈನ್ ಅಂದರೆ ನಿಯರೆಸ್ಟ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ಗಳು ಏನಿರ್ತವೆ ಅಲ್ಲಿ ಕೂಡ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ನಿಮಗೆ ಆಪ್ಷನ್ ಇದೆ, ಆನ್ಲೈನಲ್ಲಿ ಕೂಡ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಸಾಧ್ಯವಾದಷ್ಟು ಆನ್ಲೈನ್ ಫ್ರಾಡ್ಸ್ಗಳಿಂದ ದೂರ ಇರಿ. ಸುಮ್ಮನೆ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ.